ಇದೀಗ ಮಂಡಿಪೇಟೆ ತಟ್ಟೆ ಇಡ್ಲಿನ ರುಚಿಯನ್ನು ತೋರಿಸೋದಕ್ಕೆ ರೆಡಿಯಾಗಿದ್ದಾರೆ. ಹೊಸ ಬ್ರಾಂಚ್ ಓಪನ್ ಆಗಿದೆ ಮಂಡಿಪೇಟೆ ತಟ್ಟೆ ಇಡ್ಲಿದು. ಅದು ಕಿಚ್ಚ ಸುದೀಪ್ ಅವರು ಹೋಟೆಲ್ನ ಲಾಂಚ್ ಮಾಡಿರುವಂಥದ್ದು. ಸೊ ಅದ್ರ ಬಗ್ಗೆ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಸುದೀಪ್ ಸರ್ ಅಣ್ಣನಾಗಿ ಬಂದು ನಿಮ್ಮ ಹೋಟೆಲ್ನ ಲಾಂಚ್ ಮಾಡಿದ್ದಾರೆ. ಬಿಕಾಸ್ ನಾನು ನೋಡಿದ್ದೀನಿ ಅವರು ಯಾವ್ಯಾವ ಹೋಟೆಲ್ ಮತ್ತು ಯಾವುದಾದ್ರು ಶೋರೂಮ್ಗಳನ್ನ ಲಾಂಚ್ ಮಾಡಿರ್ತಾರೋ ಅದು ಎಲ್ಲವೂ ಕೂಡ ಅವರಿಗೆ ಆಪ್ತರಾಗಿರೋ ಅಂಥವ್ರದ್ದೇ ಅವರು ಹೋಗಿ ಲಾಂಚ್ ಮಾಡಿಕೊಟ್ಟು ಬರುವಂಥದ್ದು. ಬೇರೆ ಯಾರು ಕರೆದ್ರೂ ಅವ್ರು ಅಷ್ಟಾಗಿ ಹೋಗೋದಿಲ್ಲ. ಸೊ ಇವತ್ತು ಸುದೀಪ್ ಅವರ ಆಗಮನ, ಅವರ ಒಂದು ಬಂದು ಇಲ್ಲಿ ಹೋಟೆಲ್ನ ಲಾಂಚ್ ಮಾಡಿರೋದು ನಿಮಗೆ ಎಷ್ಟು ಲಕ್ಕಿ ಅಂತ? ನಮ್ಮದು ಮೊದಲನೇ ಬ್ರ್ಯಾಂಚ್ ಶಿವಣ್ಣ ಅವ್ರು ಬಂದು ಓಪನ್ ಮಾಡಿದರು. ಸೊ ಆ ಒಂದು ಋಣ ನಂದು ಯಾವತ್ತೂ ಇದ್ದೇ ಇದೆ ಅವ್ರ ಮೇಲೆ. ತುಂಬ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಸೊ ಅವತ್ತಿಂದ ಶುರುವಾಗಿದ್ದ ಜರ್ನಿ ಇವತ್ತು ಸುದೀಪ್ ಸರ್ ಬಂದು ಓಪನ್ ಮಾಡಿದ್ದಾರೆ. ಇದು ವೆಜ್ ರೆಸ್ಟೋರೆಂಟ್ ಮೊದಲನೇ ಬ್ರಾಂಚ್ ಆ್ಯಕ್ಚುಲಿ. ಸೊ ಸುದೀಪ್ ಸರ್ ಮಾಡಿದ್ರೇ ಚೆಂದ ಅಂತ. ಯಾಕೆಂದರೆ ನಾನು 3-4 ಬ್ರಾಂಚ್ ಓಪನ್ ಮಾಡ್ಬೇಕಾದ್ರೆ ಪ್ರತಿ ಸರಿ ಕೇಳ್ತಾ ಇದ್ದೆ, ಸರ್ ಬನ್ನಿ. ಅವ್ರು ಬ್ಯುಸಿ ಇರ್ತಾಯಿದ್ರು. ಆ ಟೈಮಲ್ಲಿ ಕರೋನಾ ಇತ್ತು, ಆಮೇಲೆ ಸ್ವಲ್ಪ ಶೂಟಿಂಗು ಅದು ಇದು ತುಂಬ ಬ್ಯುಸಿ ಇರ್ತಾಯಿದ್ರು. ಈ ಸರಿ CCL ನೀಟಾಗಿ ಸಿಕ್ಕಿ ಎದುರುಗಡೆ ಮಾತಾಡೋ ಅವಕಾಶ ಸಿಕ್ತು. ಸೊ ಒಂದು ರಿಕ್ವೆಸ್ಟ್ಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಈ ಸೋ ಹಂಬಲ್ ಆ್ಯಂಡ್ ಸೋ ಸ್ವೀಟ್ ಆಫ್ ಹಿಮ್ ಆ್ಯಕ್ಚುಲಿ. ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬಂದು ಆ ಟೈಮ್ಗೆ ಓಪನ್ ಮಾಡಿಕೊಟ್ಟು ಹೋದರು. ಆ್ಯಂಡ್ ತುಂಬ ಖುಷಿ ಇದೆ. ತುಂಬ 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 ಅಂತ ಖುಷಿ ಇದೆ ನನಗೆ. ತುಂಬ ಕೃತಜ್ಞತೆಗಳಿದೆ ಅವ್ರಿಗೆ.